ಶಾಸಕ ಇಕ್ಬಾಲ್ ಹುಸೇನ್ ಅವರು ನಮ್ಮ ಜೊತೆಗಿದ್ದಾರೆ ಸರ್. ಈಗ ದೆಹಲಿಗೆ ಕೆಲವು ಶಾಸಕರು ಹೋಗಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒತ್ತಡವನ್ನು ಕೂಡ ಹಾಕಿದ್ದಾರೆ. ತಾವೇನಾದರೂ ಅವಕಾಶ ಸಿಕ್ಕಿದ್ರೆ ಏನು ಹೇಳ್ತೀರಿ? ಹೈಕಮಾಂಡ್ಗೆ ಏನು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನ ಮಾಡ್ತೀರಿ? ನಾನು ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತೇನೆ. ಈಗ ಪವರ್ ಶೇರಿಂಗ್ ಬಗ್ಗೆ ಯಾವುದೇ ರೀತಿಯ ಒಂದು ಕ್ಲಾರಿಟಿಯನ್ನು ಹೈಕಮಾಂಡ್ ಕೊಡ್ತಿಲ್ಲ. ಮಾಡ್ತಾರೆ ಹೈಕಮಾಂಡ್ನವರು ಆದಷ್ಟು ಶೀಘ್ರದಲ್ಲಿ ತೀರ್ಮಾನ ಮಾಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರವನ್ನು ಕೊಡ್ತಾರೆ. ಸರ್, ಯಾವ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡಬೇಕು ಅಂದ್ರೆ ಅವರು ಪಟ್ಟ ಶ್ರಮಕ್ಕ ಅಥವಾ ಯಾವ ಕಾರಣಕ್ಕೂ ಗೊತ್ತಿದೆ ರೀ. ಅವ್ರ ಶ್ರಮ, ಅವರು ಪಟ್ಟಂಥ ಸಂಘಟನೆ, ಹೋರಾಟ, ಪಕ್ಷಕ್ಕೋಸ್ಕರ ಏನೆಲ್ಲ ಮಾಡಿದ್ದಾರೆ. ಸರ್ಕಾರ ಬರಬೇಕಾದ್ರೆ ಅವ್ರ ಪಾತ್ರ ಎಷ್ಟಿದೆ, ಅವ್ರ ಶಕ್ತಿ ಎಷ್ಟಿದೆ ಎಲ್ರಿಗೂ ಗೊತ್ತಿದೆ. ಆ ಒಂದು ನಿಟ್ಟಲ್ಲಿ ಎಲ್ಲರ ಬೇಡಿಕೆ ಅಷ್ಟೇ. ಕೆಲವರಿಗೆ ಇದು ಅರ್ಥ ಆಗಿಲ್ವಾ ಅಥವಾ ಅಂದರೆ ಇವರ ಎಫರ್ಟ್ ಏನು ಅನ್ನೋದು ಅರ್ಥ ಆಗಿದೆ. ಈಗ ತಾನೇ 2.5 ವರ್ಷ ಆಗಿದೆ. ಈಗ ಕೊಡ್ತಾರೆ. ಸರ್, ಈ ಪವರ್ ಶೇರಿಂಗ್ ಬಗ್ಗೆ ಏನಾದ್ರು ಒಂದು ಕ್ಲಾರಿಟಿ ಮುಂಚೆ ಕೊಟ್ಟಿತ್ತಾ? ಪವರ್ ಶೇರಿಂಗ್ ಬಗ್ಗೆ ಏನಾದ್ರು ಹೈಕಮಾಂಡ್ ಮುಂಚೆ ಹೇಳಿತ್ತಾ? ಗೊತ್ತಿಲ್ಲ. ಅದು ಹೈಕಮಾಂಡ್ ಅವರ ತೀರ್ಮಾನ ತಗೋಬೇಕು, ಹೈಕಮಾಂಡ್ ಅವರ ಮಾತಾಡಬೇಕು ಇದಕ್ಕೋಸ್ಕರ. ಇದಿಷ್ಟು ಶಾಸಕ ಇಕ್ಬಾಲ್ ಹುಸೇನ್ ಅವರ ಮಾತು. ಅಂದರೆ ಹೈಕಮಾಂಡ್ ಒಂದು ಕ್ಲಾರಿಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಶಾಸಕ ಇಕ್ಬಾಲ್ ಹುಸೇನ್ ಅವರು ನಮ್ಮ ಜೊತೆಗಿದ್ದಾರೆ ಸರ್. ಈಗ ದೆಹಲಿಗೆ ಕೆಲವು ಶಾಸಕರು ಹೋಗಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒತ್ತಡವನ್ನು ಕೂಡ ಹಾಕಿದ್ದಾರೆ. ತಾವೇನಾದರೂ ಅವಕಾಶ ಸಿಕ್ಕಿದ್ರೆ ಏನು ಹೇಳ್ತೀರಿ? ಹೈಕಮಾಂಡ್ಗೆ ಏನು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀರಿ? ನಾನು ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತೇನೆ. ಈಗ ಪವರ್ ಶೇರಿಂಗ್ ಬಗ್ಗೆ ಯಾವುದೇ ರೀತಿಯ ಒಂದು ಕ್ಲಾರಿಟಿಯನ್ನು ಹೈಕಮಾಂಡ್ ಕೊಡ್ತಿಲ್ಲ. ಮಾಡ್ತಾರೆ ಹೈಕಮಾಂಡ್ನವರು ಆದಷ್ಟು ಶೀಘ್ರದಲ್ಲಿ ತೀರ್ಮಾನ ಮಾಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರವನ್ನು ಕೊಡ್ತಾರೆ. ಸರ್, ಯಾವ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡಬೇಕು ಅಂದ್ರೆ ಅವರು ಪಟ್ಟ ಶ್ರಮಕ್ಕ ಅಥವಾ ಯಾವ ಕಾರಣಕ್ಕೂ ಗೊತ್ತಿದೆ ರೀ. ಅವ್ರ ಶ್ರಮ, ಅವರು ಪಟ್ಟಂಥ ಸಂಘಟನೆ, ಹೋರಾಟ, ಪಕ್ಷಕ್ಕೋಸ್ಕರ ಏನೆಲ್ಲ ಮಾಡಿದ್ದಾರೆ. ಸರ್ಕಾರ ಬರಬೇಕಾದ್ರೆ ಅವ್ರ ಪಾತ್ರ ಎಷ್ಟಿದೆ, ಅವ್ರ ಶಕ್ತಿ ಎಷ್ಟಿದೆ ಎಲ್ರಿಗೂ ಗೊತ್ತಿದೆ. ಆ ಒಂದು ನಿಟ್ಟಲ್ಲಿ ಎಲ್ಲರ ಬೇಡಿಕೆ ಅಷ್ಟೇ. ಕೆಲವರಿಗೆ ಇದು ಅರ್ಥ ಆಗಿಲ್ವಾ ಅಥವಾ ಅಂದರೆ ಇವರ ಎಫರ್ಟ್ ಏನು ಅನ್ನೋದು ಅರ್ಥ ಆಗಿದೆ. ಈಗ ತಾನೇ 2.5 ವರ್ಷ ಆಗಿದೆ. ಈಗ ಕೊಡ್ತಾರೆ. ಸರ್, ಈ ಪವರ್ ಶೇರಿಂಗ್ ಬಗ್ಗೆ ಏನಾದ್ರು ಒಂದು ಕ್ಲಾರಿಟಿ ಮುಂಚೆ ಕೊಟ್ಟಿತ್ತಾ? ಪವರ್ ಶೇರಿಂಗ್ ಬಗ್ಗೆ ಏನಾದ್ರು ಹೈಕಮಾಂಡ್ ಮುಂಚೆ ಹೇಳಿತ್ತಾ? ಗೊತ್ತಿಲ್ಲ. ಅದು ಹೈಕಮಾಂಡ್ ಅವರ ತೀರ್ಮಾನ ತಗೋಬೇಕು, ಹೈಕಮಾಂಡ್ ಅವರ ಮಾತಾಡಬೇಕು ಇದಕ್ಕೋಸ್ಕರ. ಇದಿಷ್ಟು ಶಾಸಕ ಇಕ್ಬಾಲ್ ಹುಸೇನ್ ಅವರ ಮಾತು. ಅಂದರೆ ಹೈಕಮಾಂಡ್ ಒಂದು ಕ್ಲಾರಿಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.